ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿಗಾಗಿ ಶೋಧ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತಲ್ಲ, ಮೊನ್ನೆ ಅಷ್ಟೇ ನಿಧಿ ಸಿಕ್ಕಿತ್ತು. ಹತ್ತಿರ ಒಂದು ಅರ್ಧ ಕೆಜಿಯಷ್ಟು ಬಂಗಾರ ಸಿಕ್ಕಿತ್ತಲ್ಲಿ. ಇದು ಸಿಕ್ಕಾದ ಮೇಲೆ ಹಿಂದೆ ಕೂಡ ನಿಧಿ ಇದೆ ಲಕ್ಕುಂಡಿಯಲ್ಲಿ ಅಂತೇಳಿ ಬಹಳ ಜನಜನಿತವಾಗಿರತಕ್ಕಂಥ ಮಾತು. ಹಿಂದೆ ಕಳೆದ ಜೂನ್ನಲ್ಲಿಯೂ ಕೂಡ ಒಂದು ಪ್ರಯತ್ನ ಆಗಿತ್ತು. ತುಂಬ ಮಳೆ ಬಂದುಬಿಡ್ತು ಅಂತ ಹೇಳಿ ಆ ಇಡೀ ಕಾರ್ಯಾಚರಣೆ ನಿಂತಿತ್ತು. ಇಲ್ಲಿ ಯಾರೊಬ್ಬ ಮನೆ ಕಟ್ಕೊಳಕ್ಕೆ ಹೋಗಿದ್ದಾರೆ. ಮನೆ ಕಟ್ಕೊಳಕ್ಕೆ ಹೋದಾಗ ಅವ್ರಿಗೆ ನಿಧಿ ಸಿಕ್ಕಿಬಿಟ್ಟಿತ್ತು. ಒಂದು ತಂಬಿಗೆ ಅಥವಾ ಒಂದು ಚೊಂಬಿನ ತುಂಬುವಾಗಿ ಅದು ನಿಧಿ ಸಿಕ್ಕಿತ್ತು. ಬೇರೆ ಬೇರೆ ಚಿನ್ನಾಭರಣಗಳು ಸಿಕ್ಕಿದ್ವು. ಇದಾದ ಮೇಲೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂತು. ಹೇಗಿದ್ರು ಮಳೆ ಇಲ್ಲ, ಈಗ ಯಾಕೆ ಶೋಧ ಮಾಡಬಾರ್ದು, ಜೂನಲ್ಲಿ ನಿಂತು ಹೋಗಿತ್ತಲ್ಲ ಅಂತ ಹೇಳಿ ಏನು ಮಾಡಿದ್ರು, ಪುರಾತತ್ವ ತಜ್ಞರು ಇರ್ತಾರಲ್ಲ ಅವರು ಶುರು ಮಾಡಿಕೊಂಡಿದ್ದಾರೆ. ಮೊದಲ ದಿನದ ಶೋಧ ಕಾರ್ಯಾಚರಣೆ ಅಂತ್ಯವಾಗಿದೆ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಮೂರೂ ಡಿಪಾರ್ಟ್ಮೆಂಟ್ಗಳು ಸೇರ್ಕೊಂಡು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಟಿ.ಎಂ. ಕೇಶವ್ ನೇತೃತ್ವ ವಹಿಸಿಕೊಂಡಿದ್ದಾರೆ. ಇದಕ್ಕೆ ದೇಗುಲದ 10 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಸೂಕ್ಷ್ಮವಾದ ಕೆತ್ತನೆಯ ಅಥವಾ ನೆಲ ಅಗಿಯುವಂತಹ ಸಲಕರಣೆಗಳನ್ನು ಬಳಸಿಕೊಂಡು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲಿಯೂ ಕೂಡ ಮಣ್ಣು ಪರೀಕ್ಷೆ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಹೆಸರು ನಿಧಿ ಶೋಧನೆ ಅಂತಲೇ ಇರಬಹುದು. ದೇವಸ್ಥಾನದ ಆ ಒಂದು ಆವರಣದಲ್ಲಿ ಅಮೂಲ್ಯವಾದ ಶಾಸನಗಳು, ಪರಂಪರೆ ತಿಳಿಸುವಂಥ ವಿಚಾರಗಳು, ಆವತ್ತಿನ ನಾಗರಿಕತೆ ಬಗ್ಗೆನೋ ಏನೋ ಸಿಗಬಹುದು ಅಂತ ಹೇಳಿ ನಿಧಿ ಶೋಧಕ್ಕೆ 25 ಲಕ್ಷ ರೂಪಾಯಿಗಳ ಅನುದಾನ ಕೂಡ ಒಂದು ಕಡೆ ಬಿಡುಗಡೆ ಆಗಿದೆ. ಜನವರಿ 10 ಮನೆ ನಿರ್ಮಾಣಕ್ಕೆ ಅಂತ ಹೇಳಿ ಭೂಮಿಯನ್ನು ಅಗೆಯಲಾಗ್ತಾ ಇತ್ತು. ಪ್ರಜ್ವಲ್ ರಿತ್ತಿ ಎಂಬುವರ ಮನೆ ನಿರ್ಮಾಣದ ವೇಳೆಯಲ್ಲಿ ನಿಧಿ ಸಿಕ್ಕಿತ್ತು.